ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 20 ಹುಬ್ಬಳ್ಳಿಯ ಗಣಿತ ತಜ್ಞ ಶಿವಾನಂದ ಜವಳಿ ಪಿಯು ಕಾಲೇಜಿನಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. 15ನೇ ವಿಧಾನಸಭಾ ಚುನಾವಣೆಯ ಅವಧಿ ಇನ್ನೇನು 1.5 ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿದ್ದು 16ನೇ ವಿಧಾನಸಭಾ ಚುನಾವಣೆಯ ಮತದಾನದ ದಿನಾಂಕವನ್ನು ಘೋಷಿಸುವುದು ಬಾಕಿ ಉಳಿದಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ 27ರಂದು ಹಮ್ಮಿಕೊಂಡಿದ್ದಾರೆ. ಹಾಗೇನೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ಸಾರ್ವಜನಿಕರಲ್ಲಿ ಸಚಿವ ಆನಂದ್ ಸಿಂಗ್ ರವರು ಕರೆ ನೀಡಿದ್ದಾರೆ. ಹೌದು, 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೊಂಡಿರುವ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ 27ರಂದು ಅನಂತಶಯನಗುಡಿ ರೈಲ್ವೆ ಕ್ವಾರ್ಟರ್ಸ್ ಹತ್ತಿರ ನಡೆಸಲು ವೇದಿಕೆಯನ್ನ ಸಜ್ಜುಗೊಳಿಸಲಾಗುತ್ತಿದೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರಿಂದ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ಸರ್ಕಾರಿ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳ ಅಡಿಯಲ್ಲಿ 283.84 ಕೋಟಿ ಮೊತ್ತದಲ್ಲಿ 328 ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ 13.20 ಕೋಟಿ ಮೊತ್ತದಲ್ಲಿ 5 ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ 27ರಂದು ಬೆಳಗ್ಗೆ 11ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಸಚಿವ ಬಿ ಶ್ರೀರಾಮುಲುರವರು ಆಗಮಿಸಲಿದ್ದಾರೆ. ಇನ್ನು 649.40 ಕೋಟಿ ಮೊತ್ತದಲ್ಲಿ 92 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಒಟ್ಟು 946.44 ಕೋಟಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು 90 ವಿಜಯನಗರ ಕ್ಷೇತ್ರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಸದಾ ಸುದ್ದಿಯಲ್ಲಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಟಿಪಿ ವಿಜಯ್ ಎಂಬುವರು ಕುಲಪತಿಗಳಾಗಿ ನೇಮಕಗೊಂಡಿದ್ದಾರೆ. ವಿಶ್ವವಿದ್ಯಾಲಯ ಬೆಳವಣಿಗೆ ಆಗಬೇಕೆಂದಲ್ಲಿ ಸಮರ್ಪಕ ಪ್ರಾಧ್ಯಾಪಕರ ಅವಶ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಹೀಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಇತ್ತೀಚಿನ ಬೆಳವಣಿಗೆ ಕುರಿತು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಕುಲಪತಿ ಟಿಪಿ ವಿಜಯ್ ರವರು, ಸಂಶೋಧನೆಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ. ಇಲ್ಲಿ ನಾನು ಬಂದು ನೋಡಲಾಗಿ ಆಡಳಿತಾತ್ಮಕವಾಗಿ ಯಾವುದೇ ಸಮಸ್ಯೆವಿಲ್ಲ. ವಿಶ್ವವಿದ್ಯಾಲಯದ ಉದ್ದೇಶಗಳು ಈಡೇರಬೇಕೆಂದಲ್ಲಿ ಸಮರ್ಪಕವಾಗಿ ಅಧ್ಯಾಪಕರ ಅವಶ್ಯವಿದೆ. ಸರ್ಕಾರ ಇತ್ತ ಗಮನ ಹರಿಸಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದ ಅವಶ್ಯವಿದೆ ಎಂದು ತಿಳಿಸಿದ್ದಾರೆ. ಇಲ್ಲ, ಇದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಕರ್ನಾಟಕದ ಏಕೈಕ ವಿಶ್ವವಿದ್ಯಾಲಯ ಸಂಶೋಧನೆಗೆ ಮೀಸಲಾಗಿಟ್ಟಿರತಕ್ಕಂಥದ್ದು, ಮತ್ತು ನಮ್ಮ ವ್ಯಾಪ್ತಿ ಕೂಡ ಕರ್ನಾಟಕದ್ದು. ನಾವೊಂದು ಕೆಲವು ಜಿಲ್ಲೆಗಳಿಗೆ ಸೀಮಿತಗೊಂಡಿಲ್ಲ. ಇಂಥ ಒಂದು ದೊಡ್ಡ ಒಂದು ವಿಶ್ವವಿದ್ಯಾಲಯದ ಹೊಣೆಗಾರಿಕೆಯನ್ನು ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಮನಪೂರ್ವಕವಾಗಿ ಆತ್ಮಪೂರ್ವಕವಾಗಿ ನಾನು ಅದನ್ನು ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸವಾಲುಗಳು ಅಂಥ ವಿಶೇಷ ಸವಾಲುಗಳು ಅಂತಂದರೆ ಆಡಳಿತಾತ್ಮಕ ಸವಾಲುಗಳು ಅಂಥದ್ದೆಲ್ಲ ಏನಿಲ್ಲ. ಶೈಕ್ಷಣಿಕವಾದಂಥ ಸವಾಲುಗಳು ನಮಗೆ ಭಾಳಷ್ಟಿದ್ದಾವೆ. ಶೈಕ್ಷಣಿಕವಾದ ಸವಾಲುಗಳು ಯಾಕೆಂತಂದರೆ ನಾವು ನಮ್ಮ ವಿಶ್ವವಿದ್ಯಾಲಯ ಹುಟ್ಕೊಂಡಿರೋದೇ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ. ಬಹಳ ಮುಖ್ಯವಾಗಿ ನಮಗೆ ಇರತಕ್ಕಂಥದ್ದು ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲನ. ನಮ್ಮಲ್ಲಿ ಅನೇಕ ಪ್ರಾಧ್ಯಾಪಕ ಹುದ್ದೆಗಳು, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು, ಸಹ ಪ್ರಾಧ್ಯಾಪಕ ಹುದ್ದೆಗಳು ಖಾಲಿದ್ದಾವೆ. ಅವುಗಳು ಪೂರ್ಣ ಪ್ರಮಾಣದಲ್ಲಿ ಒಂದು ವಿಭಾಗ ಇದ್ದರೆ ನಾವು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರೂ ಕೂಡ ಅದು ಅಷ್ಟು ಸಕ್ಸಸ್ ಆಗಲ್ಲ. ಹಾಗೆ ಅಧ್ಯಾಪನ ಮಾಡುವಂತಹ ವಿಭಾಗಗಳು ಇದ್ದಾವೆ. ಅಲ್ಲಿ ಕೂಡ ಏನಾಗಿದೆ, ನಮಗೆ ಪೂರ್ಣ ಅಧ್ಯಾಪಕರು ಇಲ್ಲದ್ರಿಂದಾಗಿ ಅಲ್ಪ ಪಾರ್ಟ್ ಟೈಮ್ ಲೆಕ್ಚರ್ಸ್ ನಾವು
ನಿಯೋಜಿಸಬೇಕಾಗುತ್ತೆ. ಸೊ ನಮಗೆ ಅಲ್ಲಿ ಬಹಳ ಹಿನ್ನಡೆ ಆಗುತ್ತೆ. ನಮಗೆ ಯಾವ ಕ್ವಾಲಿಟಿನ ಕೊಡಲಿಕ್ಕಾಗಲ್ಲ. ತಾತ್ಕಾಲಿಕವಾಗಿ ನಾವು ಮಾಡಿಕೊಂಡ್ರೂ ಕೂಡ ಅವ್ರಿಗೆ ಸಂಬಳ ಕೊಡೋಕ್ಕೆ ನಮ್ಮ ಹತ್ರ ಅನುದಾನ ಇಲ್ಲ. ಅನುದಾನದ ಕೊರತೆ ತುಂಬ ಸಮಸ್ಯೆ ಇದೆ. ಇದು ತಮಗೆಲ್ಲರಿಗೂ ಗೊತ್ತಿದೆ. ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅವರ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ಗಳಿರ್ತವೆ ಅಥವಾ ಬೇರೆ ಯಾವುದಾವುದೋ ಮೂಲಗಳಿರ್ತವೆ. ನಾವು ಸಂಶೋಧನೆಗಾಗಿ ಉಟ್ಕೊಂಡಂಥ ವಿಶ್ವವಿದ್ಯಾಲಯ ಆದ್ದರಿಂದ ನಮಗೆ ಯಾವ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಹೀಗಾಗಿ ಏನಾಗುತ್ತೆ, ಬಹಳ ದೊಡ್ಡ ದೊಡ್ಡ ಅಕಾಡೆಮಿಕ್ ಉದ್ದೇಶಗಳು ಇಟ್ಕೊಂಡ್ರು ಇಲ್ಲಿ ಸಲ್ಲಲಿಕ್ಕೆ ಅವ್ರಿಗೆ ಆಗಲ್ಲ. ನಮ್ಮ ವಿಶ್ವವಿದ್ಯಾಲಯದ ಸಂವಿಧಾನದ ಪ್ರಕಾರ ನಾವು ಆಯ್ಕೆ ಮಾಡಿಕೊಳ್ಳಬಹುದಾದ ಅಧ್ಯಾಪಕರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ರೆ ಆ ಉದ್ದೇಶಗಳನ್ನು ನಿಯಮ ಪ್ರಕಾರವಾಗಿ ನಾವು ಮಾಡ್ಬೋದು ಅಂತ ಅನಿಸುತ್ತೆ. ಇದು ನನ್ನ ಮುಖ್ಯವಾದಂಥ ಒಂದು ಮನವಿ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಶೈಕ್ಷಣಿಕ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋದಿದ್ರೆ ಇದೇ ಕೆಲಸ ಆಗೋದು. ಕೆಲಸಗಳನ್ನು ಪೂರ್ಣಾವಧಿಯಲ್ಲಿ ಕೆಲಸ ಮಾಡಬೇಕು. ಶೈಕ್ಷಣಿಕವಾದಂತಹ ಎಂತ ಹೇಳೋದು, ಒಂದು ಕಟ್ಟುನಿಟ್ಟು ಬೇಕಾಗುತ್ತೆ, ಜವಾಬ್ದಾರಿ ಬೇಕಾಗುತ್ತೆ. ಅದಿದ್ದಾಗ ಏನಾಗುತ್ತೆ, ಇಂಥ ಕೆಲಸಗಳು ಜಾಸ್ತಿ ಆಗ್ತವೆ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಆಡಳಿತದಲ್ಲಿರುವವರೆಲ್ಲ ಆಗ್ಬೋದು ಅಥವಾ ನಮ್ಮ ಶೈಕ್ಷಣಿಕ ರಂಗದಲ್ಲಿರತಕ್ಕಂಥ ಆಗ್ಬೋದು, ಆಡಳಿತ ಸಿಬ್ಬಂದಿಗಳಾಗ್ಬೋದು, ಅವರವರ ಮಿತಿಯಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಇವ್ರು ಬಂದು ಅದಕ್ಕೆ ಮೂಗು ಹಾಕೋದು, ಅವ್ರು ಬಂದು ಇದಕ್ಕೆ ಮೂಗು ಹಾಕೋದು, ಮತ್ತು ಸುಮ್ಮನೆ ಬಂದು ಇದು ಮಾಡುವಂಥದ್ದು ಯಾಕೆಂತಂದರೆ ಕೆಲಸಗಳನ್ನು ಮಾಡೋದಿರೋ ಕಾರಣಕ್ಕಾಗಿ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಪೂರ್ಣಾವಧಿಯಲ್ಲಿ ಎಲ್ಲರೂ ಅವರವರ ಕೆಲಸಗಳನ್ನು ತೊಡಗಿಸ್ಕೊಂಡ್ರೆ ಅರ್ಧ ಸೆಟ್ಲ್ ಆಗ್ಬೋದು ಅಂತ ಹೇಳೋದು ನಂಬಿಕೆ ನಂದು. ನಾವು ಮಾಡುವಂಥದ್ದು ಇವತ್ತದ್ದು ಏನಿದೆ, ಪ್ರಾಕ್ಟಿಕಲ್ ನೀಡ್ ಏನಿದೆ, ವಾಸ್ತವಕ್ಕಾಗಿ ಇವತ್ತೇನು ಮಾಡಬೇಕು, ಅದು ನನಗೆ ಟಾಪ್ ಪ್ರಯಾರಿಟಿ. ಅವರು ಅದು ಮಾಡಿದರೆ ಇದು ಮಾಡಿದರೆ ಅದಕ್ಕೆ ತಡೆ ಕಟ್ಸ್ಕೊಳ್ಳೋಷ್ಟು ಟೈಮು ಇಲ್ಲ, ಉಮೇದು ಇಲ್ಲ. ಅದು ಏನು ನಿಯಮದ ಪ್ರಕಾರ ಮತ್ತು ಏನಿದೆ ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಉಳಿದ ವಿಷಯಗಳಲ್ಲಿ ನಮ್ಮ ಆದ್ಯತೆ ನಂಬರ್ 1 ಶೈಕ್ಷಣಿಕ ಪ್ರಗತಿಯನ್ನು ನೋಡುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಆಗಲೇ ನಾನು ಶಿಕ್ಷಕರ ಬಗ್ಗೆ ಹೇಳಿದೆ, ವಿದ್ಯಾರ್ಥಿಗಳ ಬಗ್ಗೆಯೂ ಕೂಡ. ಈಗ ವಿದ್ಯಾರ್ಥಿಗಳ ರಿಕ್ರೂಟ್ಮೆಂಟ್ಗಳು, ವಿದ್ಯಾರ್ಥಿಗಳನ್ನ ಅಲ್ಲಿ ಆಗತಕ್ಕಂತಹ ಅನೇಕ ಸಮ್ಮತವಲ್ಲದ ವಿಷಯಗಳಿದ್ದಾವೆ. ಅವುಗಳ ಬಗ್ಗೆಯೂ ನಮಗೆ ಕಳಕಳಿ ಇದೆ. ಯಾಕಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಬರಬೇಕಾದ್ರೆ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗೆ ನಮ್ಮಲ್ಲಿ ಅಧ್ಯಾಪಕರು ಅಷ್ಟೇ ಕ್ವಾಲಿಫೈಡ್ ಟೀಚರ್ಸ್ ಇರಬೇಕು. ಅವರು ಒಬ್ಬರು PhD ಗೈಡ್ ಆಗಬೇಕಾದಾಗಲಿ ಅಥವಾ ಬೇರೆ ಯಾವುದಕ್ಕಾದರೂ ಆಗಲಿ, ಅವೆಲ್ಲವೂ ಕೂಡ ನಮಗೆ ಕೆಲವು ಸವಾಲುಗಳೇವಲ್ಲ, ಇಲ್ಲ ಅಂತಲ್ಲ. ಇವುಗಳನ್ನು ನಾವು ಯಾವ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪರಿನಿಯಮದ ಪ್ರಕಾರ ಹೇಗೆ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಉಮೇದು ನನಗಿದೆ. ಸಮಾಜ ಸೇವಕ ಸಿದ್ಧಾರ್ಥ್ ಸಿಂಗ್ ರವರು ಇತ್ತೀಚೆಗೆ ಕೈಗೊಂಡಿದ್ದ ಗ್ರಾಮ ವಾಸ್ತವ್ಯದಲ್ಲಿ ಜಿಜಿ ಕ್ಯಾಂಪ್ಗೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಹೀಗೆ ಗ್ರಾಮಸ್ಥರ ಬೇಡಿಕೆಯಂತೆ ಗ್ರಾಮಕ್ಕೆ LED ಲೈಟ್ಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನೀಡುವ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಹೌದು, ಸಮಾಜ ಸೇವಕ ಸಿದ್ಧಾರ್ಥ್ ಸಿಂಗ್ ರವರು ಇತ್ತೀಚೆಗೆ ಕೈಗೊಂಡಿದ್ದ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಜಿಜಿ ಕ್ಯಾಂಪ್ನಲ್ಲೂ ವಾಸ್ತವ್ಯ ಹೂಡಿದ್ದರು. ಅಂದು ಗ್ರಾಮದ ಮುಖಂಡರ ಸಭೆ ನಡೆಸಿ ಕುಂದುಕೊರತೆಗಳ ಕುರಿತು ವಿಚಾರಿಸಲಾಗಿ ಬರುವ ದಿನಗಳಲ್ಲಿ ಊರ ಹಬ್ಬ ಬರಲಿದೆ, ಹಾಗಾಗಿ ಬೀದಿ ದೀಪಗಳನ್ನು ಅಳವಡಿಸಿಕೊಡಬೇಕೆಂದು ಗ್ರಾಮಸ್ಥರಿಂದ ಬೇಡಿಕೆ ಇರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ಧಾರ್ಥ್ ಸಿಂಗ್ ರವರು ದಿನಾಂಕ 25ರಂದು ಜಿಜಿ ಕ್ಯಾಂಪ್ಗೆ ತೆರಳಿ ಗ್ರಾಮಸ್ಥರ ಬೇಡಿಕೆಯಂತೆ LED ಲೈಟ್ ಹಾಗೂ ಅದಕ್ಕೆ ಬೇಕಾದ ಅಗತ್ಯ ಪರಿಕರಗಳನ್ನು ವಿತರಿಸಲಾಗಿ ಇವರ ಸಮಾಜಮುಖಿ ಸೇವೆಗೆ ಗ್ರಾಮದ ಮುಖಂಡರು ಅಭಿನಂದಿಸಿದ್ದಾರೆ. ನನ್ನ ಹೆಸರು ಬಾಬು ಸಾಬ್ ಅಂತೇಳಿ, ನಾಗಪ್ಪ ಕ್ಯಾಂಪ್ ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮ ಮಾಜಿ ನಮ್ಮೂರಲ್ಲಿ ಸಿದ್ಧಾರ್ಥ್ ಸಾಹೇಬ್ರವರು ಗ್ರಾಮ ವಾಸ್ತವ್ಯ ಬಂದಾಗ ಊರಿನ ಮುಖಂಡರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಸಾರ್ ಹತ್ರ ಒಂದು ಬೇಡಿಕೆ ಇಟ್ಟಿದ್ರು. ನಮ್ಮೂರಿಗೆ ಒಂದು ಲೈಟಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಆ ಸಾಹೇಬರು ನಮ್ಮೆಲ್ಲರ ಗುರಿಹಿರಿಯರ ಮಾತಲ್ಲಿ ಇದನ್ನು ಮಾಡಿಕೊಂಡು ನಮ್ಮೂರಿಗೆ ಲೈಟು ಮತ್ತು ಊರಿನ ಜಾತ್ರೆಗೆಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಲೈಟಿಂಗ್ ಖರ್ಚೆಲ್ಲ ದಣಿದ 1 ಲಕ್ಷದವರೆಗೆ ಊರಿನ ಲೈಟ್ ಜಾತ್ರೆಗೋಸ್ಕರ ಜಾತ್ರೆ ಬೇಕಾದ ಲೈಟಿಂಗ್ ವ್ಯವಸ್ಥೆ ಮತ್ತು ಸೀಟ್ ಲೈಟ್ಗಳು ಅವನ್ನೆಲ್ಲ ತಂದು ಕೊಟ್ಟಿದ್ದಾರೆ. ಜೈ ಕರ್ನಾಟಕ.
ಅದೇ ರೀತಿ ಗ್ರಾಮದಲ್ಲಿ 4 ಕ್ರಿಕೆಟ್ ತಂಡಗಳಿದ್ದು ಅವರೆಲ್ಲರಿಗೂ ಡ್ರೆಸ್ ಹಾಗೂ ಕ್ರಿಕೆಟ್ ಕಿಟ್ ನೀಡುವುದಾಗಿ ಸಿದ್ಧಾರ್ಥ್ ಸಿಂಗ್ ರವರು ಭರವಸೆ ನೀಡಿದ್ದಾರೆಂದು ಜಿಜಿ ಕ್ಯಾಂಪ್ನ ಕ್ರಿಕೆಟ್ ಆಟಗಾರರೊಬ್ಬ ಈ ವೇಳೆ ತಿಳಿಸಿದ್ದಾರೆ. ದೇವಸ್ಥಾನದಲ್ಲಿ ಒಂದು ಗುಡಿ ಅನ್ನೋದು ಬ್ಯಾಟೆ ಊರ ಜಾತ್ರೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಿದ್ಧಾರ್ಥ್ ಸರ್ ಅವರು ಎಲ್ಲವಕ್ಕೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಹೆಲ್ಪ್ ಕೇಳಿದ್ರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕ್ರಿಕೆಟ್ ಯೂತ್ ಕ್ಯಾಂಡಿಡೇಟ್ನಾಗ ಎಲ್ಲ ಬಂತು. ನಮ್ಮ 4 ಟೀಮ್ ಇದಾವೆ. 4 ಟೀಮ್ಗೆ 4 ಡ್ರೆಸ್ಗಳು ಎಲ್ಲ 4 ಟೀಮಿಗೆ 60 ಡ್ರೆಸ್ಗಳು ಕೊಡಿಸಿ ನಮಗೆ ವಿಕೆಟು ಬಾಲು ಬ್ಯಾಟು ಎಲ್ಲ ಕೊಡಿಸಿದ್ದೇವೆ ಅಂತ ಹೇಳಿದ್ದಾರೆ. ನಮಗೆಲ್ಲವೂ ಸಹಕಾರ ಮಾಡಿದ್ದಾರೆ ಸಿದ್ಧಾರ್ಥ್ ಸಿಂಗ್ ಅವರು. ಧನ್ಯವಾದಗಳು. ಮುಂಬರುವ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಈ ಕುರಿತಾಗಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರರವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರರವರ ಸಾರಥ್ಯದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಅರವಿಂದ ಕೇಜ್ರಿವಾಲ್ ರವರ ನೇತೃತ್ವದಲ್ಲಿ ದೆಹಲಿ ಹಾಗೂ ಪಂಜಾಬ್ನಲ್ಲಿ ಉತ್ತಮ ಆಡಳಿತ ನಡೆಸಲಾಗುತ್ತಿದೆ. ಅದೇ ರೀತಿ ಜನಪರ ಆಡಳಿತವನ್ನ ಕರ್ನಾಟಕದಲ್ಲೂ ತರುವ ನಿಟ್ಟಿನಲ್ಲಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳ ಟಿಕೆಟ್ ಹಂಚಿಕೆಯಾದ ನಂತರ ಟಿಕೆಟ್ನಿಂದ ವಂಚಿತಗೊಂಡವರನ್ನ ನಮ್ಮ ಪಕ್ಷಕ್ಕೆ ಕರೆತರುವ ಪ್ರಯತ್ನ ಮಾಡಲಾಗುವುದು. ಈಗಾಗಲೇ ಅನ್ಯ ಪಕ್ಷದ ಹಾಲಿ ಹಾಗೂ ಮಾಜಿ ಶಾಸಕರು ನಮ್ಮ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿಸುವುದೇ ನಮ್ಮ ಪಕ್ಷದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ರಾಜ್ಯದ ಹೃದಯ ಭಾಗವಾದಂಥ ದಾವಣಗೆರೆಯಲ್ಲಿ ಮಾರ್ಚ್ 4ನೇ ತಾರೀಕು ಒಂದು ಆಂದೋಲನ, ಒಂದು ಹೊಸ ಬೆಳಕಿನ ಕಿರಣವನ್ನು ರಾಜ್ಯಕ್ಕೆ ರಾಜಕೀಯವಾಗಿ ಕೊಡಬೇಕು. ಭ್ರಷ್ಟರಹಿತ ಸರ್ಕಾರ, ಸ್ವಚ್ಛವಾದ ಸರ್ಕಾರ, ಶುದ್ಧೀಕರಣ ಮಾಡಿದಂಥ ಸರ್ಕಾರ, ದೆಹಲಿಯ ಮಾದರಿಯ ಸರ್ಕಾರ, ಪಂಜಾಬ್ ಮಾದರಿಯ ಸರ್ಕಾರಕ್ಕೋಸ್ಕರವಾಗಿ ನಾಂದಿ ಆಡೋದಕ್ಕೋಸ್ಕರ ಮತ್ತು ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸೋಕ್ಕೋಸ್ಕರ ಅವರಿಗೆ ಪ್ರಮಾಣವಚನ ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ಇಂಥ ಒಂದು ಸರ್ಕಾರವನ್ನು ಇಲ್ಲಿ ತರೋದಕ್ಕೆ ಸಾಧ್ಯ ಇದೆ, ನನ್ನನ್ನು ನಂಬಿ ನುಡಿದಂತೆ ನಡ್ಕೊಂಡು ಬಂದಿದ್ದೀನಿ. ಇವತ್ತು ಪಂಜಾಬ್ನಲ್ಲಿ ಅಥವಾ ಇದರಲ್ಲಿ ಏನು ಗ್ಯಾರಂಟಿ ಕಾರ್ಡ್ ನಾವು ಕೊಡಬೇಕು ಅಂತ ಸೌಲಭ್ಯಗಳನ್ನು ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಸಬಲೀಕರಣ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿದ್ದು ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅದೇ ರೀತಿ ಇಲ್ಲಿ ಬರೀ ಸುಳ್ಳುಗಳ ಸರಮಾಲೆಯ ಪ್ರಣಾಳಿಕೆಯನ್ನು ಕೊಟ್ಟಂಥ 3 ಪಕ್ಷವನ್ನು ತಿರಸ್ಕಾರ ಮಾಡೋ ಮಟ್ಟಕ್ಕೆ ನೀವು ಬಂದಿರೋದ್ರಿಂದ ನಿಮಗೆ ಧೈರ್ಯ ತುಂಬ. ನಾವಿದ್ದೀವಿ, ಇನ್ನೊಂದು ಪಕ್ಷ ಸ್ಟ್ರಾಂಗ್ ಆಗಿದೆ, ನಿಮ್ಮ ಜೊತೆಯಲ್ಲಿರುತ್ತೆ. ಸಾಮಾನ್ಯ ಜನರ ಪಕ್ಷವಾದ್ದರಿಂದ ಪೊರಕೆ ಗುರುತನ್ನು ನಾವು ನಿಮಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಎದ್ದೇಳೋಣ. ಈ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರ್ತಕ್ಕಂಥದ್ದು ಮತ್ತು ಪಾರ್ಲಿಮೆಂಟ್ನಲ್ಲಿ ಕೇಂದ್ರದ ದುರಾಡಳಿತ ಮತ್ತು ದುರಹಂಕಾರ ಮತ್ತು ಸರ್ವಾಧಿಕಾರಕ್ಕೆ ಧಿಕ್ಕಾರವನ್ನು ಕೂಗಿ ಅಲ್ಲೂ ಪರ್ಯಾಯವನ್ನು ತರೋಣ ಅಂತ ಪರಿಹಾರವನ್ನು ಹುಡುಕೋದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆಗೆ ನಮ್ಮ ಕೇಜ್ರಿವಾಲ್ ಅವರು, ಭಗವಂತ್ ಸಿಂಗ್ ಮಾನ್ ಇಬ್ಬರು ಚೀಫ್ ಮಿನಿಸ್ಟರ್ಗಳು 11 ಗಂಟೆಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಾರ್ವಜನಿಕರಿಗೆ ಬರಬೇಕು, ನಮ್ಮನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಒಂದು 50,000 ಜನನಾದರೂ ಸೇರಿಸಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ದೀವಿ. ಹೊಸ ಪಕ್ಷ ಇನ್ನು ಪ್ರಾರಂಭದಲ್ಲಿರೋದ್ರಿಂದ, ಆಮೇಲೆ ನಾವು ದುಡ್ಡು ಸಿಕ್ಕಾಬಟ್ಟೆ ಖರ್ಚು ಮಾಡಿ ಜನ ಸೇರಿಸಿ ಕೆಲಸ ಮಾಡೋದಕ್ಕಿಂತ ಜನನ ಪ್ರೀತಿ ಗಳಿಸ್ಕೊಂಡು ಕೆಲಸ ಮಾಡಬೇಕಾದ್ರಿಂದ ಕನಿಷ್ಠ 25,000 ಅಂತೂ ಗ್ಯಾರಂಟಿ ನಾವು ಸೇರ್ತಕ್ಕಂಥ ಒಂದು, ಅದ್ರ ಮೇಲೆ ಎಷ್ಟು ಬೇಕಾದರೂ ಆಗ್ಬೋದು. ಇದು ರಾಜಕೀಯದ ಚತುರತೆಯಿಂದ ಚಿಂತನೆ ಮಾಡಬೇಕಾಗಿರೋದು. ನಮ್ಮ ಪಕ್ಷಕ್ಕೆ 224 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸೋದು ತೀರ್ಮಾನ ಆಗಿದೆ. ಎಲ್ಲೋ ಒಂದು ಕಡೆ ನಮಗೆ ಗೆಲ್ಲುವ ಅಭ್ಯರ್ಥಿಗಳು ಬಹಳ ಮುಖ್ಯ ಆಗ್ತಾರೆ. ಎಲ್ಲೋ ಒಂದು ಕಡೆ ನನ್ನ ಥರ ಪ್ರಗತಿಪರ ಚಿಂತಕರು ಮತ್ತು ಸಾರ್ವಜನಿಕರ ಹಿತವನ್ನು ಕಾಪಾಡ್ತಕ್ಕಂಥ ಟಿಕೆಟ್ ಸಿಕ್ಕದೇ ಇದ್ದಾಗ, ಸಾಮಾಜಿಕ ಅನ್ಯಾಯ ಆದಂಥ ವ್ಯಕ್ತಿಗಳಿಗೆ, ಸಮರ್ಥವಾದ ವ್ಯಕ್ತಿಗಳಿದ್ದರೆ ಅವ್ರು ಬರ್ತೀವಿ ಅಂತ ನಮ್ಮ ಪಕ್ಷವನ್ನು ಪ್ರೀತಿಸ್ಕೊಂಡು ನಮ್ಮ ಚಿಂತನೆಯನ್ನು ಒಪ್ಕೊಂಡು ಬರ್ತೀವಿ ಅಂದರೆ ಅವ್ರನ್ನೆಲ್ಲ ಕರ್ಕೋತೀವಿ ಅಂತ ಹೇಳಿದಾಗ 25ರಿಂದ 30 ಬಹುತೇಕ ರಾಜ್ಯದಲ್ಲಿ ಸುದ್ದಿ ಇರತಕ್ಕಂಥವ್ರು ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಅಥವಾ ಆಗುವಂಥ ಅಂಥವ್ರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗಲೂ ಕೂಡ ಅಲ್ಲಿ ಟಿಕೆಟ್ ಘೋಷಣೆಯಾದ ನಂತರ ಆ ವ್ಯಕ್ತಿಗಳನ್ನು ನಾವು ಮುಂದುವರಿಸಿ ಬರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕಳೆದ 23 ವರ್ಷಗಳಿಂದ ಲೇಪಾಕ್ಷಿ ಜವಳಿರವರಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗಣಿತ ವಿಷಯ ಕುರಿತಾಗಿ ಕೋಚಿಂಗ್ ನೀಡಿಕೊಂಡು ಬರಲಾಗುತ್ತಿದೆ. ಹೀಗೆ ಬರುವ ತಿಂಗಳಲ್ಲಿ ಪಿಯುಸಿ ಪರೀಕ್ಷೆ ಬರಲಿದ್ದು, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಕುರಿತಾಗಿ ಪೂರ್ವ ಪರೀಕ್ಷಾ ಸಿದ್ಧತೆಯ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಲೇಪಾಕ್ಷ ಜವಳಿರವರ ಜವಳಿಸ್ ಪಿಯು ಕಾಲೇಜಿನಲ್ಲಿ
ಎಲ್ಲ ಕಾಲೇಜುಗಳ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಕುರಿತಾಗಿ 2 ದಿನಗಳ ಕಾಲ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಹುಬ್ಬಳ್ಳಿಯ ಗಣಿತ ಪ್ರಾಧ್ಯಾಪಕ ಶಿವಾನಂದ್ರವರಿಂದ ಗಣಿತ ವಿಷಯ ಕುರಿತಾಗಿ ಕಾರ್ಯಾಗಾರವನ್ನ ನಡೆಸಿಕೊಡಲಾಯಿತು. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಸಿಂಪಲ್ ಕ್ವಶನ್ ಸ್ಟೈಲ್. ಮಲ್ಟಿಪ್ಲೈ ಮಾಡೋದು, ಎಡಿಷನ್, ಸಬ್ಟ್ರಾಕ್ಷನ್. ನೀವೇನಾದ್ರು ಕ್ಯಾಲ್ಕುಲೇಟರ್ ಮಾಡಿದ್ದೀರಿ, ಈಗ ಅದನ್ನು ತಪ್ಪಲಿಕ್ಕೆ ಹೋಗಬೇಡ್ರಿ. ಎಲ್ಲಿ ಪ್ಲಸ್ ಎಲ್ಲಿ ಮೈನಸ್. ಈ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಅಂಡ್ ಮೈನಸ್. ಜಸ್ಟ್ ಒಂದು ಸ್ಮಾಲ್ ಮಿಸ್ಟೇಕ್ ಆನ್ಸರ್ ಹೋಗ್ತದೆ. 5 ಮಾರ್ಕ್ಸ್ ಕ್ವಶನ್. ಫಸ್ಟ್ ಸ್ಟೆಪ್ ಹೋದ್ರೆ ಸೆಕೆಂಡ್ ಸ್ಟೆಪ್ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಇದು ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಹೈಸ್ಕೂಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀರಿ, ಮತ್ತೊಮ್ಮೆ ಮಾಡಿ. ಅದೇ ಟೈಪ್ ಇನ್ನೊಂದು ಕ್ವಶನ್ ಅದ ಇಲ್ಲಿ ನೋಡಿರ್ತೀರಿ. a² ಪ್ಲಸ್ 7a ಪ್ಲಸ್ 2i. ಸೊ ಕಂಪೇರ್ ಮಾಡಿ ಆ ಕ್ವಶನ್ ಈ ಕ್ವಶನ್. ಈ ಕ್ವಶನ್ ಏನಾಗಿತ್ತಿಲ್ಲ, a³ ಮೈನಸ್ 23a ಯಾವುದಿಲ್ಲ, ಇದೆ a² ಇಲ್ಲ. ಬಟ್ ಈ ಕ್ವಶನ್ದಲ್ಲಿ a² ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅದು ಕ್ವಶನ್ ಮುಗಿದ ಬರ್ಕೊಳ್ಳೋದು. ನೆಕ್ಸ್ಟ್ ಕ್ವಶನ್ ನಂಬರ್ 3 ಆಯಿತು. 4th one. If a is equal to 1 0 2 0 2 1 2 0 3 2 0 3, then prove that a cube minus 6a square plus 7a plus 2i is equal to 0. 7a plus 2i is equal to 0. So ಈ ನಂಬರ್ಸ್ ಬಿಗ್ಗೆಸ್ಟ್ ಡಿಜಿಟ್ಸ್ ಇದರಲ್ಲಿ ಬರೋದಿಲ್ಲ. 63 92 ಅದ. ಅಷ್ಟೊಂದು ಬಿಗ್ ಡಿಜಿಟ್ಸ್ ಏನಿಲ್ಲ. ಸಿಂಪಲ್ 1 0 2. ಇದು ನಾನು ಮಾಡ್ಕೊಳ್ಳೋ. ಇದು ಕ್ವಶನ್ ನಂಬರ್ 4. ಯಾವ ಕ್ವಶನ್ ಕೊಟ್ಟಿದೆ ಎಲ್ಲ ಪರ್ಫೆಕ್ಟ್ ಮಾಡ್ಕೊಳ್ರಿ. 1 2 3 minus 4 2 0 minus 2 1. Find a into bc and ab into c. A into bc, ab into c, and verify. Okay, wait, 2 times 2013 ಇಂದ 2014 ಒಳಗೆ 2 times ಈ ಕ್ವಶನ್ ಬಂದಿದೆ. ಇದು ಸಿಂಪಲ್ ಇರುವಂಥ ಕ್ವಶನ್ ಇದು. ಇದು ಮಲ್ಟಿಪ್ಲಿಕೇಶನ್ ನೋಡಿ. ಲೆಫ್ಟ್ ಸೈಡ್ ಏನದು, a into bc is equal to ab into c. ಸೊ ಕಂಪ್ಲೀಟ್ ಲೆಫ್ಟ್ ಸೈಡ್ ಮುಗಿಸ್ಕೊಡ್ರಿ ಫಸ್ಟ್. ಸೊ ಲೆಫ್ಟ್ ಸೈಡ್ ಏನಿದೆ, bc. ಮೊದಲು bc ಫೈಂಡ್ ಔಟ್ ಮಾಡಿ. ಸೊ b into c. ಸೊ ಏನದ b 1 2 0 2 minus 1 4 into c 1 2 3 minus 4 2 0 minus 2 1. ಓಕೆ, ಇದರ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟು ರೋ ಅದ, ಎಷ್ಟು ಕಾಲಮ್ ಅದ? 3 rows. 3 rows ಆದ್ರೆ 2 rows 3 ಕಾಲಮ್. ಎಷ್ಟು ಸೇಮ್ ಅದ? 4 ಆನ್ಸರ್ ನೋಡಿ. ಇದು 3/4 ಬರುತ್ತೆ. 3 rows 4 ಕಾಲಮ್ ಮಲ್ಟಿಪ್ಲಿಕೇಶನ್ ಮಾಡಿರ್ಬೇಕು. ನಿಮ್ಗೆ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಈಸ್ ಈಕ್ವಲ್ ಟು ಹೇಳಿ ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡ್ರಿ. ಫಸ್ಟ್ ರೋ ಫಸ್ಟ್ ಕಾಲಮ್ 1 plus 4 5 2 plus 0 2 3 minus 4 minus 4 plus 2 minus. Second row first column 0 plus 4 4 0 0 0 0 into 3 0 plus 2 into minus 2 0 into minus 4 0 plus 2
minus 1 into 1, minus 1 plus 8, 7, minus 2 plus 0, minus 2, minus 3, minus 8, minus 11, 4 plus 4, ಏನಿದು BC, A into BC, A into BC. So A is equal to 1, 1, minus 1, 2, 0, 3, 3, minus 1, 2, 5, 2, minus 1, minus 2, 4, 0, minus 4, 2. So matrix multiplication is associative. A into BC is equal to AB into C. Yes or no? Clear? Yes. Commutative ಆಗೋದಿಲ್ಲ, ಅಸೋಸಿಯೇಟಿವ್ ಮಾತ್ರ ಆಗ್ತದೆ. ಅದ್ರ ಮೇಲೆ ಒಂದು ಕ್ವಶನ್ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಅಸೋಸಿಯೇಟಿವ್ ಹೌದು, ಕಮ್ಯುಟೇಟಿವ್ ಇಸ್ ನಾಟ್ ಎ ಕಮ್ಯುಟೇಟಿವ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಎ ಕಮ್ಯುಟೇಟಿವ್. ಕ್ಲಿಯರ್? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್. ಅಸೋಸಿಯೇಟಿವ್ ಮಾಡ್ಬೇಕಾದ್ರೆ 3 ಮ್ಯಾಟ್ರಿಕ್ಸ್ ಬೇಕು ನಿಮಗೆ. A into BC is equal to AB into C. ಅದು ನಾವು ಬ್ರೇಕ್. If A is equal to, if A is equal to 2, 0, 3, 1, 2. ಇನ್ನು ಲೇಪಾಕ್ಷ ಜವಳಿರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 3 ವರ್ಷಗಳಿಂದ ಗಣಿತ ವಿಷಯ ಕುರಿತಾಗಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಗಣಿತ ವಿಷಯವನ್ನ ವಿದ್ಯಾರ್ಥಿಗಳು ಕಬ್ಬಿಣದ ಕಡಲೆ ಎಂದು ಭಾವಿಸಿದ್ದಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಗಣಿತದಷ್ಟು ಸುಲಭದ ವಿಷಯ ಬೇರಾವ ವಿಷಯವೂ ಇಲ್ಲ. ಈ ರೀತಿ ಕಾರ್ಯಾಗಾರದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ನನ್ನ ಹೆಸರು ಲೇಪಾಕ್ಷ ಜವಳಿ, ಜವಳಿ PU ಕಾಲೇಜಿನ ಕಾರ್ಯದರ್ಶಿ ಕೂಡ ಹೌದು. ಈಗ ನಾನು ಉಚಿತ ಗಣಿತ ಶಾಸ್ತ್ರದ ಮೇಲೆ 2 ದಿನ ಪರೀಕ್ಷಾ ಸಿದ್ಧತೆ ತರಬೇತಿಯನ್ನು ನಾವು ಏರ್ಪಡಿಸಿದ್ದೇವೆ. ಈ ಸತತವಾಗಿ 23 ವರ್ಷಗಳ ಕಾಲ ಕೂಡ ನಮ್ಮ ಸೇವೆ ಈ ಗಣಿತಶಾಸ್ತ್ರದ ಮೇಲೆ ಇತ್ತು. ಈಗ ಕೂಡ ಅದು ನಿರಂತರವಾಗಿ ಮಕ್ಕಳಿಗೆ ತಲುಪಲಿ. ಕಬ್ಬಿಣದ ಕಡಲೆ ಗಣಿತಶಾಸ್ತ್ರ ಅಂತ, ಬಟ್ ಅದು ಸುಳಿದ ಬಾಳೆಹಣ್ಣು ಜೇನುತುಪ್ಪದಲ್ಲಿ ಎದ್ದು ತಿನ್ನಂತೆ ಅಷ್ಟು ಸ್ಪಷ್ಟವಾಗಿರುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಏನಾಗಿದೆ, ಇವತ್ತು ಗಣಿತ ಅಂದರೆ ಕಷ್ಟ. ಈ ಪರೀಕ್ಷೆಯನ್ನು ಎದುರಿಸೋದೇ ಭಾಳ ಕಷ್ಟ. ಖಿನ್ನತೆ ಒಳಪಟ್ಬಿಟ್ಟಿದ್ದಾರೆ. ಅನಾನುಕೂಲಗಳಿಂದ ನಾವು ಬಸ್ಸಿನ ಒಂದು ಸೌಕರ್ಯಗಳು ಅಥವಾ ಯಾವುದೋ ಕಾಲೇಜಿನಲ್ಲಿ ಕುಂದಿರಲಿಕ್ಕಾಗೋದಿಲ್ಲ. ಆವಾಗ ಏನಾಗುತ್ತೆ, ಸಬ್ಜೆಕ್ಟ್ ಲಿಂಕ್ ತಪ್ಪಿಬಿಡುತ್ತೆ. ಆವಾಗ ಮಕ್ಕಳಿಗೆ ಒಂದು ಖಿನ್ನತೆ ಒಳಪಡ್ತಾರೆ. ಹೆಂಗೆ ಫೇಸ್ ಮಾಡೋದು ಎಕ್ಸಾಮ್ಸು? ನಾನು ಸತತವಾಗಿ ಮಕ್ಕಳಿಗೆ ಮನೋಧೈರ್ಯ ತುಂಬ ಜಾಸ್ತಿ, ಮನವರಿಕೆ ಮಾಡ್ತಕ್ಕಂಥದ್ದು. ಎಲ್ಲರೂ ಪಾಠ ಮಾಡ್ತಾರೆ, ಪಾಠ ಮಾಡೋದಕ್ಕಿಂತ ಮನವರಿಕೆ ತುಂಬ್ತಾ ಭಾಳ ಇಂಪಾರ್ಟೆಂಟು. ಹಾಗಾಗಿ ಮಕ್ಕಳಿಗೆ ಮನವರಿಕೆ ತುಂಬ್ತಾ ಇರ್ತಿದ್ದೆ. ಈಗ ನಾನು ಸತತವಾಗಿ ನನ್ನ ಗೆಳೆಯ, ಈಗ ಧಾರವಾಡದ ಗೆಳೆಯ, ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶಿವಾನಂದರವರು ಈ 3ನೇ ವರ್ಷ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆದು ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಎಲ್ಲ ವಿವಿಧ ಕಾಲೇಜುಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಸುಮಾರು 70ರಿಂದ 80 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿದ್ದಾರೆ. ಈಗ ಅದರ ಸದುಪಯೋಗ ಪಡಿಸ್ಕೊಂಡು ದೇಶ ವಿದೇಶದಲ್ಲಿದ್ದಾರೆ. ನಾನು 23 ವರ್ಷಗಳ ಕಾಲ ಮಾಡಿದ ಸುಮಾರು ಒಂದು 4,000ರಿಂದ 5,000 ಜನ ವಿದ್ಯಾರ್ಥಿಗಳು ಕಲಿತೋಗಿದ್ದಾರೆ. ಆಮೇಲೆ 200ರಿಂದ 300 ಜನ ಮೇಲೆ ವಿದೇಶಗಳಲ್ಲಿದ್ದಾರೆ. ಅದು ಖುಷಿ ವಿಚಾರ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಕ್ಸಾಮ್ ಅಂದರೆ ಅವರಿಗೆ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪೇಪರ್ಸು ಈಸಿ ಇದ್ದಾವೆ. ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಬರೀಬೇಕು, ಪರೀಕ್ಷಾರ್ಥವಾಗಿ ಅವರು ಖಿನ್ನತೆಗಳಿಂದ ಹೊರಬರೋದು ಹೆಂಗೆ, ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳೋದು ಹೆಂಗೆ, ಅದು ಪರಿಪೂರ್ಣವಾಗಿ ನಮ್ಮ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶಿವಾನಂದ ಸರ್ ಅವರು 2 ದಿನಗಳ ಕಾಲ ಮಕ್ಕಳೊಂದಿಗೆ ಇದ್ದು ಪರಿಪೂರ್ಣವಾಗಿ ಅವರಿಗೆ ಮಕ್ಕಳ ಸುಲಲಿತವಾಗಿ ಸ್ಪಷ್ಟವಾಗಿ ಗಣಿತಶಾಸ್ತ್ರ ಬೋಧನೆಯನ್ನು ಮಾಡ್ತಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ.
ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 20 ನಡೆಸಿಕೊಟ್ಟ ಹುಬ್ಬಳ್ಳಿಯ ಗಣಿತ ತಜ್ಞ ಶಿವಾನಂದ. ಜವಳಿ ಪಿಯು ಕಾಲೇಜಿನಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.